ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಪಕ್ಷ ಕಾರಣವೆಂದು ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಬಿಜೆಪಿ ನಾಯಕರೆಲ್ಲರೂ ಸುಳ್ಳಿನ ಹೇಳಿಕೆಯಲು ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮಹಿಳಾ ಮುಖಂಡೆ ಕುಸುಮಾ ಹನುಮಂತರಾಯಪ್ಪ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ದೇಶದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸ್ವಾತಂತ್ರ್ಯ ದೊರೆಯುತ್ತಿರುವುದು ಕಾಂಗ್ರೆಸ್ ಪಕ್ಷದ ಕೊಡುಗೆಯಾಗಿದೆ. ಲೋಕಸಭಾ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಗೂ ಹೆಚ್ಚಾಗಿ ಕ್ಷೇತ್ರ ವಿಂಗಡಣೆಯ ಉದ್ದೇಶವಿತ್ತು ಎಂದರು. ಮಹಿಳಾ ಮೀಸಲಾತಿ ಜತೆಗೆ ಕ್ಷೇತ್ರವಾರು ವಿಂಗಡಣೆಗೆ ವಿರೋಧ ವ್ಯಕ್ತವಾಗಿ ಮಸೂದೆ ಜಾರಿ ವಿಫಲವಾಯಿತು. ಆದರೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ವಿರೋಧವಿದೆ ಎಂಬ ಸುಳ್ಳಿನ ಸುದ್ದಿ ಹರಡಿದ್ದಾರೆ. ಆದರೆ 2023ರಲ್ಲೇ ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ಎಲ್ಲಾ ಪಕ್ಷಗಳು ಸಹಕಾರ ನೀಡಿದ್ದವು. ಆದರೆ ಎನ್ಡಿಎ ಸರ್ಕಾರವು 2026ರ ನಂತರ ಜನಗಣತಿಯಾಗಿ ಕ್ಷೇತ್ರವಾರು ವಿಂಗಡಣೆಯಾಗಿ ನಂತರ ಮಹಿಳಾ ಮೀಸಲಾತಿ ಜಾರಿ ಮಾಡುವುದಾಗಿ ಮುಂದೂಡಿದ್ದರು ಎಂದು ಹೇಳಿದರು. ಆದರೆ ಎಂದು ತರತುರಿಯೇ ದುರುದ್ದೇಶದಿಂದ 2011ರ ಜನಗಣತಿಯಂತೆ ಬಿಲ್ ಜಾರಿ ಮಾಡುವುದಾಗಿ ಹೇಳಿ ಕ್ಷೇತ್ರವಾರು ವಿಂಗಡಣೆಗೆ ಮುಂದಾಗಿದೆ. 2016ರಿಂದಲೂ ಎನ್ಡಿಎ ಅಧಿಕಾರದಲ್ಲಿದ್ದು ಮಹಿಳೆಯರ ಪರ ಕಾಳಜಿ ಇದ್ದರೆ 543 ಕ್ಷೇತ್ರಗಳಲ್ಲೇ ಮಹಿಳಾ ಮೀಸಲಾತಿ ತರಬಹುದಿತ್ತು ಎಂದರು. ಮಹಿಳಾ ಮೀಸಲಾತಿ ಬಿಲ್ ವಿಫಲವಾಗಲಿದೆ ಎಂಬುದು ಬಿಜೆಪಿ ಮೊದಲೇ ಗೊತ್ತಿತ್ತು. ಪಶ್ಚಿಮ ಬಂಗಾಳ, ತಮಿಳುನಾಡು ಸೇರಿದಂತೆ ಹಲವೆಡೆ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಎಂದು ಬಿಂಬಿಸಿ ಚುನಾವಣೆ ಗೆಲ್ಲಲು ಮಹಿಳೆಯರನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟುವ ಕೆಲಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಏನು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸ್ತು, ಅದರ ಸೋಲಿಗೆ ಕಾರಣವಾಯಿತು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದವರೇನು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಸತ್ಯತೆಗಳನ್ನು ಯಾವ ರೀತಿ ಈ ಒಂದು ಸುಳ್ಳನ್ನು ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ಒಂದು ಹೇಳಿಕೆಯನ್ನು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಬಿಜೆಪಿಯ ಎಲ್ಲ ನಾಯಕರುಗಳು ಇವತ್ತು ದೇಶದಲ್ಲಿ ಎಲ್ಲರ ಜನಗಳಿಗೂ ಕೂಡ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇರೋದನ್ನ ವಿರುದ್ಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಉದ್ದೇಶಿಸಿ ಮಾತನಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಇತಿಹಾಸ ಇರುವಂಥ ಪಕ್ಷ. ಇವತ್ತು ಮಹಿಳೆಯರಿಗೆ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಸ್ವಾತಂತ್ರ್ಯ ಇದೆ, ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗೂ ಇರಬಹುದು. ಇವೆಲ್ಲವೂ ಕೂಡ ಇವತ್ತು ಈ ದೇಶದ ಮಹಿಳೆಯರಿಗೆ ಸಿಗ್ತಾ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಹೊರತು ಬೇರೆ ಯಾವ ಪಕ್ಷದ ಕೊಡುಗೆಯೂ ಕೂಡ ಅಲ್ಲ. ಈ ಒಂದು ಲೋಕಸಭೆ ಮೊನ್ನೆಯಷ್ಟೇ ವಿಶೇಷ ಅಧಿವೇಶನವನ್ನ ಬಿಜೆಪಿಯವರು ಕರೆದು ನಾರಿ ಶಕ್ತಿ ವಂದನಾ ಅಭಿಯಾನ್ ಅಂತ ಹೇಳಿ ಕ್ಷೇತ್ರ ಮರುವಿಂಗಡಣೆಯ ಜೊತೆಗೆ ನಾರಿ ಶಕ್ತಿಯ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ವಿಶೇಷ ಅಧಿವೇಶನವನ್ನು ಕರೆದ್ರು. ಈ ವಿಶೇಷ ಅಧಿವೇಶನದಲ್ಲಿ ಮಹಿಳೆಯರ ರಿಸರ್ವೇಷನ್ ಬಿಲ್ಲನ್ನು ಬಿಟ್ಟು ಹೆಚ್ಚು ಅವರಿಗೆ ಬೇಕಾಗಿದ್ದಂಥದ್ದು ಕ್ಷೇತ್ರ ಮರುವಿಂಗಡಣೆ ಮಾಡಬೇಕು ಅಂತ. ಆ ಕ್ಷೇತ್ರ ಮರುವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ದಕ್ಷಿಣ ರಾಜ್ಯಗಳಿಗೆ ಏನು ಅನಾನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಉತ್ತರ ಭಾರತಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟು ದಕ್ಷಿಣ ಭಾರತರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಹಿಳಾ ಮೀಸಲಾತಿಯ ಹೆಸರಿನಲ್ಲಿ ಕ್ಷೇತ್ರ ಮರುವಿಂಗಡಣೆಯ ಬಿಲ್ಲನ್ನು ಪಾಸ್ ಮಾಡೋ ಉದ್ದೇಶದಿಂದ ವಿಶೇಷ ಅಧಿವೇಶನವನ್ನು ಕರೀತಾರೆ. ವಿರೋಧ ಪಕ್ಷದವರ ಒಂದು ವಿರೋಧದಿಂದ ಈ ಒಂದು ಬಿಲ್ ಫೇಲ್ ಆಗುತ್ತೆ. ಆದರೆ ಆಚೆ ಬಂದು ಅವ್ರು ಹೇಳುವಂಥದ್ದು ಏನು, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಇದೆ, ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧಿಸ್ತು ಅಂತ ಹೇಳಿ ಒಂದು ಸಂದೇಶವನ್ನು ನೀಡ್ತಾರೆ. ಆದರೆ ಸೆಪ್ಟೆಂಬರ್ 2023ರಲ್ಲೇನೆ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಮಹಿಳಾ ಸಮಿತಿ ಜಿಲ್ಲಾಧ್ಯಕ್ಷೆ ಶುಭದಾಯಿನಿ, ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಶಾರದಾ ರಮೇಶ್, ಪಲ್ಲವಿ, ಮಂಗಳಮ್ಮ ಇದ್ದರು. ಮದ್ದೂರು ಪಟ್ಟಣದ ಪ್ರಸಿದ್ಧ ಮದ್ದೂರಮ್ಮನ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಸ್ವಚ್ಛತಾ ಮ್ಯಾರಥಾನ್ ಇಂದು ಅದ್ಧೂರಿಯಾಗಿ ಜರುಗಿತು. ಪವಿತ್ರ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿಯವರು ಪಟ್ಟಣದ ಐಬಿ ವೃತ್ತದಲ್ಲಿ ಮ್ಯಾರಥಾನ್ ಓಟಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ದೈವಿಕ ಕಾರ್ಯಕ್ರಮಗಳ ಜೊತೆಗೆ ಪಟ್ಟಣದ ಅಂದ ಮತ್ತು ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯುವಜನತೆ ಈ ಮ್ಯಾರಥಾನ್ನಲ್ಲಿ ಉತ್ಸಾಹದಿಂದ ಭಾಗವಹಿಸಿರುವುದು ಆರೋಗ್ಯಕರ ಸಮಾಜದ ಸಂಕೇತ ಎಂದು ಶ್ಲಾಘಿಸಿದರು. ಈ ಕ್ಷೇತ್ರದ ಶಾಸಕರು ಬಹಳ ಅಭಿವೃದ್ಧಿ ಜೊತೆಗೆ ಜನಪರವಾದಂಥ ಅನೇಕ ಒಂದು ಹಿರಿಯ ನಮ್ಮ ಏನು
ಹಿರಿಯರು ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ಮಾಡ್ತಿದ್ರು. ಅದನ್ನು ಇತ್ತೀಚೆಗೆ ಕ್ಷೀಣಿಸ್ತಾ ಬಂದಿದ್ದನ್ನು ಮತ್ತೆ ಅದನ್ನು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಆಸಕ್ತಿ ಬಂದಿದೆ. ಮತ್ತೆ ಮದ್ದೂರು ಉತ್ಸವ, ಮದ್ದೂರಿನ ಇತಿಹಾಸವನ್ನು ಮತ್ತು ಇಡೀ ಕ್ಷೇತ್ರದ ಜನರನ್ನ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬೆಂಬಲವನ್ನು ಸಹ ಮುಂದಿನ ಬಹುಶಃ ಒಂದು ದಿನಾಂಕ ಇಟ್ಕೊಂಡಿದ್ದಾರೆ. 6ನೇ ತಾರೀಕು ಅಂತೇಳಿ ಮತ್ತು ದೊಡ್ಡ ಮಟ್ಟದ ಪ್ರೋಗ್ರಾಮ್ ತರುವುದಕ್ಕೆ ಇವತ್ತು ವಿದ್ಯುನ್ಮಾನವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇಡೀ ಜಿಲ್ಲೆ ಕ್ಷೇತ್ರದ ನಿಂತು ಎಲ್ಲ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅಭಿನಂದಿಸ್ತೀನಿ. ಹಾಗೆ ದಿನೇಶ್ ಬಹುಶಃ ಇವೆರಡೂ ಈ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು ಎಲ್ಲರೂ ಸಹ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿ ಅವತ್ತೇನು ಓಡೋದ್ರ ಮೂಲಕ, ವಾಕ್ ಮಾಡೋದ್ರ ಮೂಲಕ ಚಾಲನೆ ಕೊಡ್ತಾ ಇದ್ದೀವಿ. ಅದರಷ್ಟೇ ಅಲ್ಲ, ಕೂಡ ಒಂದು ವಾರ ಪೂರ್ಣ ಪ್ರಮಾಣದ ಒಂದು ಹಬ್ಬದ ವಾತಾವರಣದಲ್ಲಿ ಮದ್ದೂರಿನಲ್ಲಿ ನಡೆಯಬೇಕು ಮತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರು ಮತ್ತು ಯುವಕರು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಜಾತ್ರೆಗೆ ಒಂದು ಕಳೆ ಬರಬೇಕು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಕದಲೂರು ಉದಯ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳು ಇಂದು ನಗರದ ಜಾಮಿಯಾ ಮಸೀದಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಮತ್ತು ಇತ್ತೀಚಿನ ವಿದ್ಯಮಾನಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧರ್ಮಗುರುಗಳು, ಸಮುದಾಯವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಬಂದಿವೆ. ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯದ ಶೇಕಡಾ 91ರಷ್ಟು ಮತಗಳು ಪ್ರಮುಖ ಪಾತ್ರ ವಹಿಸಿವೆ. ಹಗಲಿರುಳು ಪಕ್ಷದ ಸಂಘಟನೆಗಾಗಿ ಶ್ರಮಿಸಿದ ಸಮುದಾಯದ ನಾಯಕರನ್ನು ನಿರ್ಲಕ್ಷಿಸುತ್ತಿರುವುದು ವಿಷಾದನೀಯ ಎಂದು ತಿಳಿಸಿದರು. ಮುಖ್ಯವಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಅವರ ವಜಾ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಈ ಕ್ರಮ ಕೈಗೊಂಡಿರುವುದು ಸರಿಯಲ್ಲ. ಸರ್ಕಾರ ಕೂಡಲೇ ಈ ನಾಯಕರನ್ನು ಪುನರ್ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ದಾವಣಗೆರೆಯ ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರಸ್ತಾಪಿಸಿದ ಅವರು, ಸಮರ್ಥ ಅಭ್ಯರ್ಥಿಗಳಿದ್ದಾಗ ಸಮುದಾಯಕ್ಕೆ ರಾಜಕೀಯ ಅವಕಾಶ ನೀಡುವುದು ಸಾಮಾಜಿಕ ನ್ಯಾಯದ ಭಾಗವಾಗಿವೆ. ಭವಿಷ್ಯದಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಮುದಾಯದ ಭಾವನೆಗಳನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದರು. ನಾವು ಯಾರನ್ನೂ ಟೀಕಿಸುತ್ತಿಲ್ಲ ಅಥವಾ ಬ್ಲ್ಯಾಕ್ಮೇಲ್ ಮಾಡುತ್ತಿಲ್ಲ. ಕೇವಲ ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದ ನ್ಯಾಯಯುತ ಪ್ರಾತಿನಿಧ್ಯದ ಬಗ್ಗೆ ಗಮನ ಸೆಳೆಯುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರವು ಈ ಮನವಿಯನ್ನು ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ ಎಂಬ ನಂಬಿಕೆ ನಮಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಧರ್ಮಗುರುಗಳು ತಿಳಿಸಿದರು. ದಾವಣಗೆರೆಯ ಉಪಚುನಾವಣೆಯ ಸಂಬಂಧಪಟ್ಟಂತೆ ನಮ್ಮ ಸಮಾಜದ ನಾಯಕರಾದಂತಹ ನಜೀರ್ ಅಹ್ಮದ್ ಸಾಬ್ರವರು ಹಾಗೂ ಅಬ್ದುಲ್ ಜಬ್ಬಾರ್ ಸಾಬ್ರವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಅದರ ವಿರುದ್ಧವಾಗಿ ನಾವಿವತ್ತು ಪ್ರೆಸ್ ಕಾನ್ಫರೆನ್ಸ್ನ ಇಲ್ಲಿ ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಇದು ತಿಳಿದಿದೆ, ದಾವಣಗೆರೆಯ ಉಪಚುನಾವಣೆಯಲ್ಲಿ ನಡೆದಿರೋಂಥ ಎಲ್ಲ ಘಟನೆಗಳು ತಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ತಿಳಿದಿದೆ. ಇಲ್ಲಿ ಯಾವುದೂ ಹೊಸದಲ್ಲ. ಸುಮಾರು ದಿನದಿಂದ ಇದು ದಿನನಿತ್ಯ ಮಾಧ್ಯಮಗಳಲ್ಲಿ ಇದು ಬರ್ತಾ ಇದೆ. ಸಿಚುವೇಶನ್ ಏನೋ ಇಷ್ಟು ಹೈಲೈಟ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ತಮ್ಮೆಲ್ಲರಿಗೂ ಈ ಮಾತನ್ನು ಒಪ್ಕೋತೀರಿ ಮಾಧ್ಯಮ ಮಿತ್ರರು ಅಂತ ನಾನು ಭಾವಿಸ್ತಾ, ರಾಷ್ಟ್ರೀಯ ಪಕ್ಷವಾಗಲಿ ಪ್ರಾದೇಶಿಕ ಪಕ್ಷವಾಗಲಿ ಜಾತಿವಾರು ಟಿಕೆಟ್ಗಳನ್ನು ಕೊಡಲ್ಲ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಎಣಿಕೆ ನೋಡಿದಾಗ ಆಲ್ಮೋಸ್ಟ್ ಜಾತಿವಾರ ಲೆಕ್ಕಾಚಾರದಲ್ಲೇ ಟಿಕೆಟನ್ನು ಹಂಚ್ಕೊಂಡು ಬರ್ತಾ ಇರೋದು. ನಮ್ಮ ಸಮಾಜದ 80,000 ಮತದಾರರು ಆ ಕ್ಷೇತ್ರದಲ್ಲಿದ್ದು, ಯಾವಾಗ ನಮ್ಮ ಹಿರಿಯ ನಾಯಕರಾದಂತಹ ದಿವಂಗತ ಶಾಮನೂರು ಶ್ರೀ ಶುಕ್ರಪ್ಪರವರು ನಿಧನರಾಗ್ತಾರೆ, ಅದಾದ ಮೇಲೆ 4 ತಿಂಗಳ ನಂತರ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಉಪಚುನಾವಣೆ ಘೋಷಣೆ ಆಗುತ್ತೆ. ಆಗ ದಾವಣಗೆರೆಯ ಲೋಕಲ್ ಲೀಡರ್ಸ್ ಇರುವಂತಹ ಎಲ್ಲರೂ ಒಮ್ಮತದಿಂದ ಹೋಗಿ ನಮ್ಮ ಡಿ.ಸಿ. ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ 2023
ಸಾರ್ವತ್ರಿಕ ಚುನಾವಣೆಯಲ್ಲಿ ದಿವಂಗತ ಶಿವಶಂಕರಪ್ಪರವರು ಮಾತನಾಡಿರ್ತಾರೆ, ಬರುವ ದಿನಗಳಲ್ಲಿ ನನಗೆ ನೀವು ತುಂಬ ಸಹಾಯ ಮಾಡಿದ್ದೀರಿ, ಬರುವ ದಿನಗಳಲ್ಲಿ ನಾನು ಈ ಒಂದು ಕ್ಷೇತ್ರನ ನಿಮ್ಮ ಮೈನಾರಿಟಿಗೆ, ನಿಮ್ಮ ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತು ಹೇಳಿರ್ತಾರೆ. ಆ ಒಂದು ಮಾತು ಈಗ ಉಪಚುನಾವಣೆ ಆಗಬಾರ್ದಾಗಿತ್ತು, ಪರಿಸ್ಥಿತಿ ಕೈ ಮೀರಿತ್ತು, ನಿಧನರಾದರು. ಆ ಒಂದು ಮಾತನ್ನು ತಗೊಂಡು ಬೇಜಾರ್ ಸದೀರ್ ಅಹಮದ್ ಖಾನ್ ಅವರ ಹತ್ರ ಹೋದಾಗ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಹೈಕಮಾಂಡರಾದಂತಹ ಮಲ್ಲಿಕಾರ್ಜುನ್ ಖರ್ಗೆರವರು, KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದರೆ ಶಿವಶಂಕರಪ್ಪರವರು ಈ ಮಾತನ್ನು ಹೇಳಿದರು, 80,000 ಮತದಾರರಿದ್ದಾರೆ, ಈ ಸತಿ ಅವಕಾಶವನ್ನು ನಮ್ಮ ಅಲ್ಪಸಂಖ್ಯಾತರಿಗೆ ನೀವು ಬಿಟ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಮುಸ್ಲಿಮ್ಸರೇ ಕಾರಣ, ಇದು ನಾವು ಹೇಳಲ್ಲ ಸರ್, ಈ ಥರದಲ್ಲಿ ನಾವು ಹೇಳಲ್ಲ. ಯಾಕಂದರೆ ಬೇರೆ ಸಮಾಜನ ಅವಮಾನ ಮಾಡೋಕ್ಕೆ ನಾವು ಇಷ್ಟಪಡಲ್ಲ ಸರ್. ನಮ್ಮ ಮಂಡ್ಯ ಉಲ್ಮಾಕ್ರಾಮ್ಗಳಲ್ಲಾಗಲಿ ಯಾರೇ ಆಗಲಿ ಒಂದು ಕ್ಲಿಯರಿಟಿ ಕೊಡ್ತೀನಿ, ಎಲ್ಲ ಸಮಾಜದಿಂದ, ನಮ್ಮ ಕುರುಬರ ಸಮಾಜ ಆಗ್ಬೋದು, ನಮ್ಮ ಒಕ್ಕಲಿಗರ ಸಮಾಜ ಆಗ್ಬೋದು, ನಮ್ಮ ನಿಂಗಾಯ ಸಮಾಜ ಆಗ್ಬೋದು, ನಮ್ಮ ST ಸಮಾಜ ಆಗ್ಬೋದು, ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಾಗಿ 92 ಭಾಗ ಸರ್, 92 ಭಾಗ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಉಲಮಾಯಿಕರಾಮ್ಗಳು. ಹಗಲು ಇರುಳು ಸರ್, ಹಗಲು ಇರುಳು ದುಡಿದಿದ್ದಾರೆ. ಹೊರಗಡೆ ಇರೋನ್ನ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ, ನೀವು ಹಳೆ ಓಟ್ ನೋಡಿ ನಮ್ಮ ಪರ್ಸೆಂಟೇಜ್ ಏನಿದೆ ಅಂತ. ಬಟ್ ಈ ಪರ್ಸೆಂಟೇಜ್ ನೋಡಿ 23%ಅಲ್ಲಿ 92 ಬರೋಕ್ಕೆ ಕಾರಣ ನಮ್ಮ ಉಲಮಾಕ್ರಾಮ್ಗಳು ಅವರ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ ಪ್ರತಿಯೊಂದನ್ನು ಇದು ಮಾಡಿ ಒಂದಕ್ಕೆ ಮಾಡಬೇಕು ಅಂತ ಹೇಳಿ 2023ರಲ್ಲಿ ಉಲಮಾಕ್ರಾಮ್ಗಳು ನಮಗೆ ಸಂದೇಶನ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಹಾಕಿದ್ದೀವಿ. ಕಾರಣ ಎಲ್ಲ ಸಮಾಜದವರು ಸರ್, ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ಮುಸ್ಲಿಂ ಸಮಾಜ ಅತಿ ಹೆಚ್ಚಾಗಿ ಓಟ್ ಹಾಕಿರೋಕ್ಕೆ ಸರ್ಕಾರ ರಚನೆ ಆಗಿರೋದು. ಓಟ್ ಆದ ನಂತರ ಈ ನಿಮ್ಮ ಮಾಧ್ಯಮ ಟಿವಿಗಳಲ್ಲಿ ಯಾವ ಜಾತಿವಾದ ಪರ್ಸೆಂಟೇಜ್ ಎಷ್ಟು ಮತವಾಗಿದೆ ಅನ್ನೋದ ತುಂಬ ಒಳ್ಳೆ ಚರ್ಚೆಯನ್ನು ಈ ನಮ್ಮ ಮಾಧ್ಯಮ ಮಿತ್ರರು ನೀವು ಎಲೆಕ್ಷನ್ ಆದಮೇಲೆ ಎಲ್ಲರೂ ಚರ್ಚೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನು ನೋಡಿ, ಪ್ರತಿಯೊಂದಕ್ಕೂ ಒಂದು ಡಿವಿಷನರ್ ಇರುತ್ತೆ, ಮಾಧ್ಯಮ ಮಿತ್ರರಲ್ಲಿ ಆ ಕೆಪಾಸಿಟಿ ಇದೆ. ನಾವೆಲ್ಲ ಯಾರ ವಿರುದ್ಧ ಈ ವಿರುದ್ಧ ಅಂತಲ್ಲ ಸರ್, ನಮ್ಮ ಲೀಡರ್ಸ್ಗಳಿಗೆ ಏಕಾಏಕಿ ಏನೂ ಕೇಳಿದೆ ರಾಜ್ಯದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲೂ ಶಿಸ್ತು ಉಲ್ಲಂಘನೆ ಆಗಿಲ್ವಾ? ನಿಮ್ಮ ಮುಂದೆ ಯಾವ ಇತಿಹಾಸಗಳು ಇಲ್ವಾ? ಆಯಿತು, ನೀವು ಟಿಕೆಟ್ ಕೊಡಲಿಲ್ಲ, ನಮ್ಮ ಉಲಮಾಕ್ರಾಮ್ಗಳನ್ನ ಗೌರವಯುತವಾಗಿ ಕರ್ಕೊಂಡು ಈ ಸತಿ ನೀವು ಡಿಮ್ಯಾಂಡ್ ಮಾಡಿದ್ರಿ, ನಾವು ಟಿಕೆಟ್ ಕೊಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನಾವು ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಂತ ಉಲಮಾಕ್ರಾಮ್ಗೆ ನೀವು ಹೇಳಿದ್ರಾ? ಹೇಳಿಲ್ಲ. ನೀವು ಅಧಿಕಾರಕ್ಕೆ ಬರೋಕ್ಕೆ ನಮ್ಮನ್ನ ಬಿಜೆಪಿ ಅಂತ ಹೆದರಿಸಿ ಅವ್ರನ್ನ ತೋರಿಸೋದು, ನೀವು ನಿಮ್ಮನ್ನ ಬೇಳೆ ಬೇಯಿಸ್ಕೊಳ್ಳೋದು, ಅವ್ರನ್ನ ತೋರಿಸೋದು, ನೀವು ನಿಮ್ಮನ್ನ ಬೇಳೆ ಬೇಯಿಸ್ಕೊಳ್ಳೋದು. ಹೆದರಿಸಿ ಅವ್ರನ್ನ ಮುಖ ತೋರಿಸಿ ನೀವು ಓಟ್ಗಳನ್ನು ಹಾಕಿಸ್ಕೊಂಡು 2023 ಆದಮೇಲೆ ಏನು ಮಾಡಿದ್ದೀರಿ ಸರ್ ಮುಸ್ಲಿಂ ಸಮಾಜಕ್ಕೆ? ಬರೀ ಪರ್ಸನಲ್ ಆಗಿ ನಾನು ನಮ್ಮ ಸಮಾಜಕ್ಕೆ ಅಂತ ಹೇಳಲ್ಲ ಸರ್, ಪ್ರತಿಯೊಂದು ಸಮಾಜಕ್ಕೆ ಏನು ಮಾಡ್ತಾ ಇದ್ದೀರಿ ಅದರ ಭಾಗವಾಗಿ ಮುಸ್ಲಿಂ ಸಮಾಜಕ್ಕೂ, ಯಾಕಂದ್ರೆ ನಾವು ಕಾರಣಕರ್ತರಾಗಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ಧರ್ಮಗುರುಗಳು ಹಾಗೂ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ಖಂಡಿಸಿ ಸಕ್ಕರೆ ನಾಡು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಮಹಿಳಾ ಜಿಲ್ಲಾ ಘಟಕದ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷೆ ಮಂಗಳಾ ನವೀನ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಮಹಿಳಾ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ರಾಜಕೀಯವಾಗಿ ಸಬಲೀಕರಣಗೊಳಿಸಲು ಮುಂದಾಗಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಅದರ ಮೈತ್ರಿಕೂಟದ ಪಕ್ಷಗಳು ಈ ಮಸೂದೆಗೆ ಅಡ್ಡಿಪಡಿಸುವ ಮೂಲಕ ಮಹಿಳೆಯರ ಹಕ್ಕನ್ನು ಕಿತ್ತುಕೊಳ್ಳುತ್ತಿವೆ ಎಂದು ಪ್ರತಿಭಟನಾಕಾರರು ದೂರಿದರು. ಕಾಂಗ್ರೆಸ್
ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳ ನವೀನ್ ಅವರು, ಕಾಂಗ್ರೆಸ್ ಪಕ್ಷವು ಮಹಿಳೆಯರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತಿದೆ ಹೊರತು ಅವರಿಗೆ ರಾಜಕೀಯವಾಗಿ ಉನ್ನತ ಸ್ಥಾನಮಾನ ನೀಡುವುದರಲ್ಲಿ ಆಸಕ್ತಿ ಹೊಂದಿಲ್ಲ. ಮಹಿಳೆಯರ ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿರುವ ಕಾಂಗ್ರೆಸ್ಗೆ ಮುಂಬರುವ ದಿನಗಳಲ್ಲಿ ಮಹಿಳಾ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಅಲ್ಲದೆ ನರೇಂದ್ರ ಮೋದಿಯವರು ಶೀಘ್ರದಲ್ಲೇ ಈ ಮಸೂದೆಯನ್ನು ಯಶಸ್ವಿಯಾಗಿ ಜಾರಿಗೆ ತರಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಹಿಳೆಯರು ಸಶಕ್ತರಾಗಬೇಕು, ಸಬಲೀಕರಣರಾಗಬೇಕು ಎಂಬ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಬಲೀಕರಣರಾಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯವಾಗಿ ಮಹಿಳೆಯರಿಗೆ ಏನು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಂಸತ್ನಲ್ಲಿ ಮುಂದಾಗ್ತಾರೆ. ಒಂದು ದೃಢವಾದ ಸಂಕಲ್ಪದ ಒಂದು ಹೆಜ್ಜೆನೇ ಇಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೇನಿದೆ ಇದನ್ನು ಸೋಲಿಸ್ತಾರೆ. ಇದು ನಿಜಕ್ಕೂ ಒಂದು ಮೀಸಲಾತಿಯ ಒಂದು ಮಸೂದೆಯ ಸೋಲಲ್ಲ, ಇದು ಇಡೀ ದೇಶದ ಒಂದು ಮಹಿಳೆಯರ ಸೋಲು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಪರಿವರ್ತನೆ ಮಾಡಿಕೊಂಡಿದೆ. ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಮಹಿಳೆಯರನ್ನ ಬಳಸ್ಕೊಂಡಿದ್ದಾರೆ. ಮಹಿಳೆಯರನ್ನ ಇಷ್ಟು ಒಂದು ದೀರ್ಘಕಾಲದಲ್ಲಿ ಅಧಿಕಾರ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಕೊಂಡು ಬಂದಿದೆ. ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ, ಮಹಿಳೆಗೆ ಪ್ರಾಧಾನ್ಯತೆಯನ್ನು ಕೊಡ್ತೀನಿ ಅಂತ ಹೇಳಿ ಕೇವಲ ಮಾತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಮಹಿಳೆಗೆ ರಾಜಕೀಯವಾಗಿ ಒಂದು ಸಬಲೀಕರಣರಾಗಬೇಕು, ಅವರು ಕೂಡ ರಾಜಕೀಯದಲ್ಲಿ ಒಂದು ದೇಶದ ಅಭಿವೃದ್ಧಿಯತ್ತ ಒಂದು ಸಮಗ್ರ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಮಹಿಳೆಯರಿಗೋಸ್ಕರ ಈ ಒಂದು 33% ಮೀಸಲಾತಿಯನ್ನು ತರ್ತಾರೆ. ಅದನ್ನು ಈ ಒಂದು ಕಾಂಗ್ರೆಸ್ ಏನಿದೆ ಒಕ್ಕೂಟದ ಪಕ್ಷ ಇದನ್ನು ಸೋಲಿಸ್ತಾರೆ. ಇಲ್ಲೇ ಎದ್ದು ಕಾಣ್ತದೆ ಕಾಂಗ್ರೆಸ್ ಪಕ್ಷದ ಒಂದು ಅಸಲಿ ಮುಖ ಏನಂತ ಹೇಳಿ ಇಡೀ ದೇಶದ ಮಹಿಳೆಯರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದೇಶದ ಮಹಿಳೆಯರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳೇನಿದ್ದಾರೆ ನರೇಂದ್ರ ಮೋದಿಜಿಯವರು ಈ ಮಸೂದೆಯನ್ನು ಜಾರಿಗೊಳಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲ ಮಹಿಳೆಯರಿಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಭಾಗ್ಯ, ಮಮತಾ, ಲಲಿತಾ ಸಿದ್ದರಾಜು, ವೀಣಾ, ಪುಟ್ಟಮ್ಮ, ಸೌಭಾಗ್ಯ, ವಿಜಯಕುಮಾರಿ, ಶಿಲ್ಪಾ, ದೇವಿರಮ್ಮ, ಪ್ರೇಮಲತಾ ಸೇರಿದಂತೆ ಜಿಲ್ಲಾ ಮಹಿಳಾ ಘಟಕದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಬಂದಿದ್ದು, ಶೇಕಡವಾರು ಗಣನೀಯ ಏರಿಕೆ ಕಂಡಿದೆ ಎಂದು ಬಿಇಒ ಧನಂಜಯ ತಿಳಿಸಿದರು. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಅವರು ಮಾತನಾಡಿದರು. ಕಳೆದ ಸಾಲಿನಲ್ಲಿ ತಾಲೂಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 65.65 ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 6ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ ಶೇಕಡಾ 97.30 ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 5ನೇ ಸ್ಥಾನದಲ್ಲಿದೆ ಎಂದರು. ತಾಲೂಕಿನ ವ್ಯಾಪ್ತಿಯಲ್ಲಿ ಈ ಬಾರಿ ಪರೀಕ್ಷೆ ಬರೆದಿದ್ದ ಒಟ್ಟು 3,116 ವಿದ್ಯಾರ್ಥಿಗಳ ಪೈಕಿ 3,032 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ ಎ+ ಶ್ರೇಣಿಯಲ್ಲಿ 361, ಎ ಶ್ರೇಣಿಯಲ್ಲಿ 641, ಬಿ+ ಶ್ರೇಣಿಯಲ್ಲಿ 612, ಬಿ ಶ್ರೇಣಿಯಲ್ಲಿ 637 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಎಂದರು. ತಾಲೂಕಿಗೆ ಕಳೆದ ಸಾಲಿಗಿಂತ ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಲು ಕಾರಣರಾದ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಶ್ರಮವನ್ನು ಪ್ರಶಂಸಿಸಿದರು. ಈ ಫಲಿತಾಂಶದಲ್ಲಿ ಈ ಬಾರಿ ಬಹಳಷ್ಟು ಸುಧಾರಣೆ ಆಗಿರೋದನ್ನು ನಾವು ಗಮನಿಸಬಹುದು. ರಾಜ್ಯ ಮಟ್ಟದ ಫಲಿತಾಂಶ ಶೇಕಡಾ 94.10 ಇದೆ. ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಮಂಡ್ಯ ಜಿಲ್ಲೆ 5ನೇ ಸ್ಥಾನವನ್ನು ಪಡ್ಕೊಂಡಿದೆ, ಶೇಕಡಾ 97.45. ಇದೇ ರೀತಿ ನಮ್ಮ ತಾಲೂಕು ಮಟ್ಟದ ಫಲಿತಾಂಶ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು 3,116, ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು 3,032. ಈ ಬಾರಿ ನಮ್ಮ ಮದ್ದೂರು ತಾಲೂಕಿನ ಫಲಿತಾಂಶ ಶೇಕಡಾ 97.30. ಕಳೆದ ಬಾರಿ 5ನೇ ಸ್ಥಾನದಲ್ಲಿದ್ದಂಥ ಮದ್ದೂರು ತಾಲೂಕು 6ನೇ ಸ್ಥಾನದಲ್ಲಿದ್ದಂಥ ಮದ್ದೂರು ತಾಲೂಕು ಈ ಬಾರಿ 5ನೇ ಸ್ಥಾನಕ್ಕೆ ಬಂದಿದೆ. ಕಳೆದ ಬಾರಿ ಶೇಕಡಾ 65.65 ಇತ್ತು ಫಲಿತಾಂಶ. ಈ ಬಾರಿ ಶೇಕಡಾ 97.30, ಸುಮಾರು 32% ಫಲಿತಾಂಶದಲ್ಲಿ ಏರಿಕೆಯಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಹಾಗೆ ನಮ್ಮ ತಾಲೂಕಿನಲ್ಲಿ ಇರುವಂಥ 90 ಶಾಲೆಗಳಲ್ಲಿ
60 ಶಾಲೆಗಳು 100% ಫಲಿತಾಂಶವನ್ನು ಪಡೆದಿವೆ. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳು 27, ವಸತಿ ಶಾಲೆಗಳು 6, ಅನುದಾನಿತ ಪ್ರೌಢಶಾಲೆಗಳು 4, ಅನುದಾನ ರಹಿತ ಪ್ರೌಢಶಾಲೆಗಳು 23. ಸೊ ಈ ರೀತಿ 100% ಫಲಿತಾಂಶ ಪಡೆದಂಥ ಶಾಲೆಗಳು 60 ಶಾಲೆಗಳು. ಹಾಗೆ ವಿಷಯವಾರು 100 ಅಂಕ ಪಡೆದಂಥ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 67 ಮಕ್ಕಳಿದ್ದಾರೆ. ಹಾಗೆ ಇಂಗ್ಲೀಷ್ ವಿಷಯದಲ್ಲಿ 2 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 123, ಗಣಿತದಲ್ಲಿ 4 ವಿದ್ಯಾರ್ಥಿಗಳು, ವಿಜ್ಞಾನ ವಿಷಯದಲ್ಲಿ 1, ಹಾಗೆ ಸಮಾಜ ವಿಜ್ಞಾನದಲ್ಲಿ 98 ವಿದ್ಯಾರ್ಥಿಗಳು 100% ಅಂಕವನ್ನು ವಿಷಯವಾರು ಪಡೆದಿದ್ದಾರೆ. ದಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ರಾಜ್ಯದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ನಡೆಯುತ್ತಿದ್ದು, ಏಪ್ರಿಲ್ 27ರಂದು ಮಂಡ್ಯ ನಗರದ ಶ್ರೀ ಶಂಕರಮಠ ದೇವಸ್ಥಾನದಲ್ಲಿ ಅಂದು ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಂಸ್ಥೆಯ ಶಿಕ್ಷಕಿ ಕವಿತಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ ತಿಂಗಳಿನಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ತಲುಪುವ ಉದ್ದೇಶದಿಂದ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ನಡೆಸಲಾಗುತ್ತಿದೆ. ಈಗಾಗಲೇ 7 ಜಿಲ್ಲೆಗಳನ್ನು ತಲುಪಿರುವ ಜ್ಯೋತಿರ್ಲಿಂಗವು ಏಪ್ರಿಲ್ 27ರಂದು ಮಂಡ್ಯ ಸಾರ್ವಜನಿಕರ ದರ್ಶನ ನಡೆಯಲಿದೆ ಮತ್ತು ರುದ್ರಪೂಜೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಸದವಕಾಶ ಬಳಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ 9632646735 ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಬಂದು ಮೊದಲನೆಯದು. ಸ್ವಯಂ ಚಂದ್ರದೇವನೇ ಈ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಒಂದು ವಾಡಿಕೆ ಇದೆ. ಹಾಗೆ ಭಗವಂತ ಶ್ರೀಕೃಷ್ಣ ಇಲ್ಲಿ ಧ್ಯಾನ ಮಾಡಿದರೆಂಬ ಪ್ರತೀತಿ ಕೂಡ ಇದೆ. ಈ ಸೋಮನಾಥ ಜ್ಯೋತಿರ್ಲಿಂಗವು ಅಪಾರ ಶಕ್ತಿ ಹೊಂದಿದ್ದು ಭೂಮಿಯ ಮೇಲಿಂದ ತೇಲುವ ಜ್ಯೋತಿರ್ಲಿಂಗವಾಗಿದೆ. 1000 ವರ್ಷಗಳ ಹಿಂದೆ ಗಜ್ನಿ ಮಹಮ್ಮದ್ ಈ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿ ಅಲ್ಲಿದ್ದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ಛಿದ್ರಗೊಳಿಸಿದ್ರು. ಕಳೆದು ಹೋಗಿದೆ ಅಂದುಕೊಂಡಿದ್ದ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ವಂಶ ಪರಂಪರೆಯಾಗಿ ಅಗ್ನಿಹೋತ್ರಿ ಪುರೋಹಿತರು ಪೂಜಿಸ್ಕೊಂಡು ಬರ್ತಿದ್ರಲ್ಲ, ಅವರು ಈ ಜ್ಯೋತಿರ್ಲಿಂಗದ ಚೂರುಗಳನ್ನು ಗೌಪ್ಯವಾಗಿ ಸಂಗ್ರಹಿಸಿ ಅವುಗಳನ್ನೆಲ್ಲ ಪ್ರತಿಯೊಂದು ಚೂರನ್ನು ಕೂಡ ಲಿಂಗ ರೂಪಕ್ಕೆ ತಂದು ಯಾರಿಗೂ ತಿಳಿಯದ ಹಾಗೆ ಅವರ ಫ್ಯಾಮಿಲಿಯವರು ಮಾತ್ರ ಪೂಜಿಸ್ಕೊಂಡು ಬರ್ತಾ ಇದ್ರು. ಕಳೆದ 100 ವರ್ಷಗಳ ಹಿಂದೆ ಕಂಚಿಯ ಶಂಕರಾಚಾರ್ಯರು ಈ ಅಗ್ನಿಹೋತ್ರಿ ಪುರೋಹಿತರಿಗೆ ಮುಂಬರುವ 2025ಕ್ಕೆ ಬೆಂಗಳೂರಿನಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಎಂಬವರು ಇರುತ್ತಾರೆ. ಅವರಿಗೆ ಈ ಜ್ಯೋತಿರ್ಲಿಂಗವನ್ನು ಅರ್ಪಿಸಬೇಕೆಂದು ಹೇಳಿದರು. ಅದರಂತೆಯೇ ಕಡೆಯ ಅಗ್ನಿಹೋತ್ರಿ ಪುರೋಹಿತರಾದ ಸೀತಾರಾಮ ಶಾಸ್ತ್ರಿಗಳು ಕಳೆದ ವರ್ಷ ನಮ್ಮ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಈ ಜ್ಯೋತಿರ್ಲಿಂಗವನ್ನು ಅರ್ಪಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದ ಶ್ರೀ ಷಡಕ್ಷರಿ ಮಠ, ದಾಸೋಹ ಮಠ, ಮಹಾಕವಿ ಶ್ರೀ ಷಡಕ್ಷರ ದೇವ ಮಂಗಲಮಂಟಪದ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ರಾಜಗೋಪುರ ಮತ್ತು ಬಸವ ಮಹಾದ್ವಾರ ಲೋಕಾರ್ಪಣೆ ಕಾರ್ಯಕ್ರಮವು ಮೇ 1ರಂದು ನಡೆಯಲಿದೆ ಎಂದು ಬಸವೇಶ್ವರ ಕೇಂದ್ರದ ತಾಲೂಕು ಅಧ್ಯಕ್ಷ ಚನ್ನಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕಪುರ ಶ್ರೀ ದೇಗುಲ ಮಠಾಧ್ಯಕ್ಷ ಶ್ರೀ ಡಾ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ ಹಾಗೂ ಶ್ರೀ ಡಾ ಚನ್ನಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಏಪ್ರಿಲ್ 27ರಿಂದ 29ರವರೆಗೆ ಮಠದಲ್ಲಿ ಧಾರ್ಮಿಕ ಪೂಜಾವಿಧಿ ವಿಧಾನಗಳು ನಡೆಯಲಿದ್ದು, ಏಪ್ರಿಲ್ 29ರಂದು ವಿಮಾನಗೋಪುರ ಕಳಶಾರೋಹಣ ಹಾಗೂ ಕುಂಭಾಭಿಷೇಕ ನಡೆಯಲಿದೆ ಎಂದರು. ಮೇ 1ರಂದು ಧಾರ್ಮಿಕರ ಕಾರ್ಯಕ್ರಮ ನಡೆಯಲಿದ್ದು, ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುನ್ನಗಿರಿಯ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ದೇಗುಲ ಮಠದ ಶ್ರೀ ಡಾ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಗುರುಸಿದ್ದೇಶ್ವರ ಮಠದ ಗವಿಸಿದ್ದೇಶ್ವರ ಸ್ವಾಮೀಜಿ, ವಿಶ್ವೊಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ, ಶ್ರೀ ಡಾ ಚನ್ನಬಸವ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ವಿವರಿಸಿದರು. ಮಳವಳ್ಳಿ ತಾಲೂಕು ಕಸಬೊಬಳಿ ಡಿಎಲ್ ಶಳ್ಳಿ ಗ್ರಾಮದಲ್ಲಿ ಶ್ರೀ ಷಡಕ್ಷರ ಗವಿಮಠ ಅಂದರೆ ಏಕದಳ ಬಿಲ್ವಪತ್ರ ಮಠ, ಅಲ್ಲಿ ನಮ್ಮ ಗವಿಮಠದಲ್ಲಿ ಏಕದಳ ಬಿಲ್ವಪತ್ರ ಮಠ ಎಲ್ಲೂ ಇಲ್ಲ, ಅಲ್ಲಿ ನಮ್ಮ ಗವಿಮಠದಲ್ಲಿದೆ. ಆ ಬಿಲ್ವಪತ್ರ ಮಠದ ಷಡಕ್ಷರ ಸ್ವಾಮಿಗಳು ಅಂತ ಅಲ್ಲಿ ನಮ್ಮ ಸ್ವಾಮೀಜಿ ಇದ್ದಾರೆ. ಈ ಸ್ವಾಮೀಜಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೊಂಬಂತೆ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಶ್ರಮಿಸಿದ್ದಾರೆ. ಈ ಮಠದ ಶ್ರೀ ದಾಸೋಹ ಮಠ ಮತ್ತು ಮಹಾಕವಿ ಷಡಕ್ಷರ ಮಂಗಳ ಮಂಟಪ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ರಾಜಗೋಪುರ, ನಮ್ಮ ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಂಥ ಒಂದು ರಾಜಗೋಪುರ ಕಟ್ಟಿಲ್ಲ. ನಮ್ಮ ಶ್ರೀಗಳು ಈ ಒಂದು ರಾಜಗೋಪುರವನ್ನು ಕೂಡ ನಮ್ಮ ಡಿ ಎಲ್ ಶಳ್ಳಿ ಮಠದಲ್ಲಿ ಕಟ್ಟಿದ್ದಾರೆ.
ಅದೊಂದು ಲೋಕಾರ್ಪಣೆ ಕೂಡ ಮಹಾದ್ವಾರ ಎಲ್ಲ ನಡೆಯುತ್ತಿದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕನಕಪುರದ ಶ್ರೀಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಸಹಕಾರ ಭಾಳ ಮುಖ್ಯವಾಗಿದೆ. ಹಾಗೂ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳು ಕೂಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಮಠಕ್ಕೆ ಷಡಕ್ಷರ ಕವಿ ಮಠ ಎಂದು ಹೆಸರು ಬರಲು ಕಾರಣ ಏನಪ್ಪ ಅಂದರೆ, ನಮ್ಮ ಷಡಕ್ಷರ ಕವಿ ದನಗೂರು ನಮ್ಮ ಪಕ್ಕದಲ್ಲೇ ಮಠದವರು ಷಡಕ್ಷರ ಕವಿಗಳು. ಅವರು ನಮ್ಮ ಅಳಸಳಿ ಗವಿ ಮಠಕ್ಕೆ ಅಲ್ಲಿ ಒಂದು ಪ್ರಶಾಂತವಾದ ಸ್ಥಳ ಅಂತೇಳಿ ಈ ರಾಜಶೇಖರ ವಿಲಾಸ, ಗದಾಯುದ್ಧ, ಸಬರಶಂಕರ ವಿಲಾಸ ಅಂತ ಕಾವ್ಯಗಳನ್ನು ರಚಿಸಿದ್ದಾರೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಹೆಸರು ಬಂದಿದೆ. ಆ ಕವಿತೆಗಳನ್ನು ಅಲ್ಲಿ ಪ್ರಶಾಂತವಾದ ಸ್ಥಳ ಅಂತೇಳಿ ಅಲ್ಲೇ ಬಂದು ಅವರು ಕಾವ್ಯಗಳನ್ನು ರಚಿಸಿದ್ದು ಒಂದು ಮುಖ್ಯವಾದ ವಿಷಯ. ಆದ್ದರಿಂದ ಆ ನಮ್ಮ ಮಠಕ್ಕೆ ಶ್ರೀ ಷಡಕ್ಷರಿ ಗವಿ ಮಠ ಎಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ 27ರಿಂದ 28, 29 3 ದಿವಸಗಳು ಹೋಮ ಅವಧಿಗಳು ನಡೆಯುತ್ತಾ ಇರ್ತವೆ. ಹಾಗೂ 1ನೇ ತಾರೀಕು ಮೇ 1ನೇ ತಾರೀಕು ಅವತ್ತಿಗೆ ಬೆಳಗ್ಗೆ 10:30 ಗಂಟೆಗೆ ಧಾರ್ಮಿಕ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ನಮ್ಮ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕನ ಮಹಾಸ್ವಾಮಿಗಳು, ವೀರಸಿಂಹಾಸನ ಮಠ ಸುತ್ತೂರು ಕ್ಷೇತ್ರ ಇವರ ನೇತೃತ್ವದಲ್ಲಿ, ಪರಮಪೂಜ್ಯ ಶ್ರೀ ನಿರಂಜನ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ತುಮಕೂರು, ಮತ್ತು ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು, ಶ್ರೀ ಆದಿಚುಂಚನಗಿರಿ ಮಠ, ಪರಮಪೂಜ್ಯ ಶ್ರೀ ಗವಿಸಿದ್ಧರ ಸ್ವಾಮಿಗಳು, ಶ್ರೀ ಗವಿಸಿದ್ದೇಶ್ವರ ಮಠ ಕೊಪ್ಪಳ. ದಿವ್ಯ ನೇತೃತ್ವವನ್ನು ನಿರಂಜನ ಸ್ವರೂಪಿ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳು, ದೇಗುಲ ಮಠ ಕನಕಪುರ, ಪರಮಪೂಜ್ಯ ಡಾಕ್ಟರ್ ಶ್ರೀ ನಿಶ್ಚಲಾನಂದ ಸ್ವಾಮಿಗಳವರು, ಶ್ರೀ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಬೆಂಗಳೂರು. ಹಾಗೆ ನಿರಂಜನ ಸ್ವರೂಪಿ ಕನಕಪುರದ ಶ್ರೀ ಕಿರಿಯ ಶ್ರೀಗಳಾದ ಚನ್ನಪದ ಸ್ವಾಮಿಗಳವರು ವಹಿಸಿರುತ್ತಾರೆ. ಈ ಧಾರ್ಮಿಕ ಸಭೆಯನ್ನು ಸನ್ಮಾನ್ಯ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ರಾಜಗೋಪಾಲ ಉದ್ಘಾಟನೆಯನ್ನು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು, ಭಾರತ ಸರ್ಕಾರ, ಪುಷ್ಪ ನಮನ ಸನ್ಮಾನ್ಯ BR ಅಶೋಕ್ರವರು, ವಿರೋಧ ಪಕ್ಷ ನಾಯಕರು, ಕರ್ನಾಟಕ ಸರ್ಕಾರ. ಗೋಷ್ಠಿಯಲ್ಲಿ HR ಅಶೋಕ್, MP ಬಸವರಾಜು, ನಾಗರಾಜು, ಕುಮಾರ್, ಅಶೋಕ್ ಇದ್ದರು.